ಮಾಡ್ತಾ ಇದ್ದಾರೆ. ಶ್ರೀಯುತ BC ರಮೇಶ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಅಂಕಣ 1ರಲ್ಲಿ ಫೈನಲ್ ಪಂದ್ಯ ಬೆಂಗಳೂರು ನಗರ ಹಾಗೂ ಕುಂದಾನಗರಿ ಬೆಳಗಾವಿ. ಟಾಸ್ನ ಸಮಯ. ಬೆಂಗಳೂರು ದಕ್ಷಿಣ ಕನ್ನಡ ರಾಜಕೃಷ್ಣ ಅವರು ಲೈನಪ್ ಶಂಕರಣ ಲೈನಪ್ ಮಾಡಿಸಿ. ದಕ್ಷಿಣ ಕನ್ನಡ ಟಾಸ್ ನ ಗೆದ್ದಿದ್ದಾರೆ. ಕೋರ್ಟ್ ನ ಚೂಸ್ ಮಾಡಿದರೆ ಮೊದಲೇ ರೈಡ್ ಗೆ ಬರ್ತಾರೆ ಬೆಂಗಳೂರು ನಗರ. ಬಾಲಕರ ವಿಭಾಗದ ತಂಡದ ಆಟಗಾರರ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರನ್ನ ಮತ್ತು ಶ್ರೀಯುತ ದರ್ಶನ್ ಪಟ್ಟಣೆ ಸರ್ ಅವರನ್ನ ಬಾಯ್ಸ್ ಫೈನಲ್ಗೆ ವಿಶ್ ಮಾಡ್ಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಟೀಮ್ನ ಒಂದು ಪರಿಚಯಕ್ಕೆ ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರು ಮತ್ತು ಶ್ರೀಯುತ ದರ್ಶನ್ ಪಟ್ಟಣೆ ಸರ್ ಅವರು. ಹಾಗೆ ಶ್ರೀಮತಿ ಸುನೀತಾ ಪುಟ್ಟಣ್ಣರವರು, ಶ್ರೀಯುತ ನರಸಿಂಹಮೂರ್ತಿರವರು, ಶ್ರೀಮತಿ ಸುಜಾತ ರಮೇಶ್ ರವರು ಸಹ ತಂಡದ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಬೆಂಗಳೂರು ನಗರ ತಂಡದ ಆಟಗಾರರ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರು ಮತ್ತು ಶ್ರೀಯುತ ದರ್ಶನ್ ಪುಟ್ಟಣ್ಣೆ ಸರ್ ಅವರು. ಕೋಲಾರ ZB ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀಯುತ ಮಂಜುನಾಥ್ ರವರು ಸಹ ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಬಯಸ್ತಾ ಟೀಮ್ನ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯ ಹಾಗೆ ಬಾಲಕರ ವಿಭಾಗದ ಫೈನಲ್ ಪಂದ್ಯದ ಆಟಗಾರರ ಪರಿಚಯ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗಣ ಸರ್ಕಾರದ ಮಾಜಿ ಸಭಾಧ್ಯಕ್ಷರು, ಪ್ರಖರ ವಾಗ್ಮಿಗಳು, ಸನ್ಮಾನ್ಯ ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರು, ಅವ್ರ ಜೊತೆಲಿ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕರು, ಅತ್ಯಂತ ಸರಳತೆಯೊಂದಿಗೆ ಸದಾ ಜನರ ಜೊತೆಯಲ್ಲಿ ಬೆರೆಯುವಂತಹ ನಮ್ಮ ನಲ್ಮೆಯ ನಾಯಕರು ಸನ್ಮಾನ್ಯ ಶ್ರೀಯುತ ದರ್ಶನ್ ಪಟ್ಟಣೆ ಸರ್ ಅವರು ಹಾಗೂ ಎಲ್ಲ ಗೌರವ ಅತಿಥಿಗಳು ಸಹ ತಂಡದ ಒಂದು ಪರಿಚಯ ಮಾಡಿಕೊಂಡು ಶುಭ ಹಾರೈಸ್ತಾ ಇದ್ದಾರೆ. ಹಾಗೆ ಒಂದು ಫೋಟೋ ಸೆಷನ್ ಕಾರ್ಯಕ್ರಮಕ್ಕೆ ಆದಷ್ಟು ಬೇಗ ಬೆಂಗಳೂರು ನಗರ ಸರ್ ಒಂದು ಫೋಟೋ. ಮನ್ವಿತಾ ಹುಳ್ಳೆನಳ್ಳಿ ಸರ್ ಒಂದು ಫೋಟೋ. ಎಸ್ 6-4 ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಪರವಾಗಿ ದಕ್ಷಿಣ ಕನ್ನಡದ ಬಾಲಕರು. ಈ ಒಂದು ಕಾರ್ಯಕ್ರಮಕ್ಕೆ JC ಫೀಸಾ ಮಾಲೀಕರು ಶ್ರೀಯುತ ಆನಂದ್ ರವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿಯಲ್ಲಿ ಸಾಧನೆ ಮಾಡಿದಂತ ನಮ್ಮ ಮಂಡ್ಯ ಜಿಲ್ಲೆಯ ಹುಳ್ಳೆನಳ್ಳಿಯ ಕುಮಾರಿ ಮನ್ವಿತಾ ಹುಳ್ಳೆನಳ್ಳಿ ಅವರಿಗೆ ನಮ್ಮ ಹುಳ್ಳೆನಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಶ್ರೀಯುತ ದರ್ಶನ್ ಪುಟ್ಟಣೆ ಸರ್ ಅವರು ಮತ್ತು ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರು ಸಹ ಈ ಒಂದು
ಕಿರಿಯ ವಯಸ್ಸಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಕುಮಾರಿ ಮನ್ವಿತಾ ಹುಳ್ಳಿನಳ್ಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮಲ್ಲಾಯಕನಕಟ್ಟೆ ಗ್ರಾಮಸ್ಥರ ವತಿಯಿಂದ ಈ ಕಾರ್ಯಕ್ರಮವನ್ನು ಮೆಚ್ಚಿ ನಮ್ಮ ಶಾಸಕರಾಗಿರುವಂತಹ ಶ್ರೀಯುತ ದರ್ಶನ್ ಪುಟ್ಟಣೆ ಸರ್ ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ಶಾಸಕರ ಒಂದು ದೊಡ್ಡ ಮನಸ್ಸು, ಯಾಕಂದ್ರೆ ಮ್ಯಾಚ್ ನಡೀಲಿ ಏನೇ ಸನ್ಮಾನ ಕಾರ್ಯಕ್ರಮಗಳಿದ್ರು ಸಹ ವೇದಿಕೆಯಲ್ಲಿ ನೆರವೇರಿಸೋಣ, ಬಂದಿರುವಂತಹ ಜನರಿಗೆ ನಿರಾಸೆ ಆಗಬಾರ್ದು ಅನ್ನೋ ಒಂದು ದೊಡ್ಡ ಮನಸ್ಸಿನೊಂದಿಗೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣ ಸರ್ ಅವರು ಈ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಏಳು ಆರು ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ರೆಫ್ರಿ ಬೋರ್ಡ್ ಶ್ರೀನಿವಾಸ್ ಚೇರ್ಮನ್ ಆಗಿರುವಂತಹ ಶ್ರೀಯುತ ಷಣ್ಮುಖಂ ಸರ್ ಅವರು ಸಮೀರ್ ಗೌಡ್ರ ಹುಳ್ಳಿನಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಶ್ರೀಯುತ ಡೊಳ್ಳೆಗೌಡರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವರಿಗೆ ಆತ್ಮೀಯವಾದ ಸ್ವಾಗತ. ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುವಂತಹ ತಂಡಕ್ಕೆ ಶ್ರೀಯುತ ಬೋರೇಗೌಡರು ಶುಭಳ್ಳಿ ಲೈನ್ಸ್ ನ ಮಾಲೀಕರು 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸಿದ್ದಾರೆ. ಹತ್ತು 8 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ 10-8 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ನೋಡಿ, ವೇದಿಕೆ ಮುಂಭಾಗದಲ್ಲಿ ನಿಂತಿರೋರು ದಯವಿಟ್ಟು ಅಲ್ಲಿ ನೀವು ಚೇರ್ ತೆಗೆದುಕೊಂಡು ಕುತ್ಕೊಳ್ಳಿ. ಅಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರೇಕ್ಷಕರು ಮ್ಯಾಚ್ ಅನ್ನು ವೀಕ್ಷಿಸಲಿದ್ದಾರೆ. ಹತ್ತು 9 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ದಾಳಿಯಲ್ಲಿ ಭಾರತಿ. ಇತ್ತೀಚಿನ ದಿನದಲ್ಲಿ ಕ್ಯಾತ್ನಳ್ಳಿಯ ಒಬ್ಬ ಹೆಮ್ಮೆ ಯುವಕ ಭಾರತೀಯ ಸೇನೆಗೆ ಆಯ್ಕೆಯಾಗಿರುತ್ತಾರೆ. ಅವರಿಗೆ KS ಪುಟ್ಟಣ್ಣಯ್ಯ ಕಪ್ನ ಪರವಾಗಿ ಆಯೋಜಕರ ಪರವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥರ್ಡ್ ರೈಟ್, ಡೂ ಆರ್ ಟೈ, ಮಾಡು ಇಲ್ಲವೇ ಮಡಿ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪ್ರಣಮಿತಾ ಅವರಿಗೆ ಮಾಡು ಇಲ್ಲವೇ ಮಡಿ ದಾಳಿ. ಈ ಒಂದು ದಾಳಿಯಲ್ಲಿ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇರುತ್ತಾ. 4 ಆಟಗಾರ್ತರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಹ್ಯಾಂಡ್ ಟಚ್ಗೂ ಸಹ ಪ್ರಯತ್ನ ಇತ್ತು, ಆದ್ರೆ ರೈಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಡಬಲ್ ಟೈ ಹೋಲ್ಡ್ ಮೂಲಕ ಇಲ್ಲಿ ಬಲಿಷ್ಠ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಸ್ಕೋರ್ 10-10. Come on, Mandya! ನೋಡಿ, ವೇದಿಕೆ ಮುಂಭಾಗದಲ್ಲಿ ಯಾರೆಲ್ಲ ನಿಂತಿದ್ರ ದಯವಿಟ್ಟು ಕುತ್ಕೊಳ್ಬೇಕಲ್ಲಿ. ಅಂಕಣ 1ರಲ್ಲಿ ಪಂದ್ಯ ಶುರುವಾಗಿದೆ. ಬೆಂಗಳೂರು ನಗರ ಹಾಗೂ ದಕ್ಷಿಣ ಕನ್ನಡ ಮೊದಲೇ ರೈಡ್ಗೆ ಬಂದಿದ್ದಾರೆ. ಜರ್ಸಿ ನಂಬರ್ 12 ಬರ್ತಾ ಇದ್ದಂಗೆನೆ
ಲೆಫ್ಟ್ ಕಾರ್ನರ್ ನ ಟಚ್ ಮಾಡಿಕೊಂಡು 1 ಪಾಯಿಂಟ್ ನ ಪಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಪರವಾಗಿ ಜರ್ಸಿ ನಂಬರ್ 2 ಅದ್ಭುತವಾದ ಟ್ಯಾಕಲ್ ಸ್ಟ್ರಗಲ್ ನಡೀತಾ ಇದೆ. ಬಟ್ ಟ್ಯಾಕಲ್ ಆಗಿದೆ. ಮತ್ತೊಂದು ಪಾಯಿಂಟ್ ಬೆಂಗಳೂರು ನಗರಕ್ಕೆ. ಇದೀಗ ರೈಟ್ ರೈಡರ್ ಆಗಿರ್ತಕ್ಕಂಥ ಜರ್ಸಿ ನಂಬರ್ 11 ಬೆಂಗಳೂರು ನಗರದ ಪರವಾಗಿ. ಬಾಲಕಿಯರ ವಿಭಾಗದ ಪ್ರಥಮಾರ್ಧದ ಮುಕ್ತವಾಗಿದೆ. ಹಾಫ್ ಟೈಮ್ ಸ್ಕೋರ್ 10-10. ಸಮಬಲ ಹೋರಾಟದಲ್ಲಿ ಪಂದ್ಯ. ಬಾಲಕರ ವಿಭಾಗದ ಫೈನಲ್ ಪಂದ್ಯ ಈಗಾಗಲೇ ಆರಂಭಗೊಂಡಿದೆ. ಬೆಂಗಳೂರು ನಗರ ವಿರುದ್ಧ ದಕ್ಷಿಣ ಕನ್ನಡ. ಮತ್ತೊಮ್ಮೆ ರೈಟ್ ನಲ್ಲಿ ಈಗ ಜರ್ಸಿ ನಂಬರ್ 10 ಎಂತ ಆಂಕಲ್ ಹೊಳ್ಳಿದ್ದು ಸೂಪರ್ ಆಗಿತ್ತು. ಉಡ ಹಿಡ್ದಂಗೆ ಹಿಡಿದ್ಬಿಟ್ರು. ಚಾನ್ಸೇ ಇರಲಿಲ್ಲ ತಪ್ಪಿಸ್ಕೊಳ್ಳೋದಕ್ಕಿಲ್ಲಿ. ಮತ್ತೊಂದು ಪಾಯಿಂಟ್ ಬೆಂಗಳೂರು ನಗರಕ್ಕೆ. ಒಂದು ಪ್ರಾಬ್ಲಮ್ ಪ್ರಯತ್ನ ಆಗಿತ್ತು. ಅದ್ಭುತ ಡಬಲ್ ಥೈ ಹೋಲ್ಡಿಂದ ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ ಇಲ್ಲಿ ದಕ್ಷಿಣ ಕನ್ನಡ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಕರ್ನಾಟಕದ ಹೆಸರಾಂತ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಾಗಿರುವಂತಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಹಾಗೆ ಸಾಕಷ್ಟು ವೇಗದ ಒಂದು ಪರ್ಶೂಟ್ಗೆ ಮುಂದಾದಂತಹ ದೇವ ಅಷ್ಟೇ ಕ್ವಿಕ್ ಆಗಿ ವಾಪಸ್ ಆಗಿದ್ದಾರೆ. ದಕ್ಷಿಣ ಕನ್ನಡದ ಒಬ್ಬ ಪ್ರಮುಖ ಆಟಗಾರ. 3-1 ಇನ್ ಫೇವರ್ ಆಫ್ ಬೆಂಗಳೂರು. ಮೈ ಕೊರೆಯುವ ಚಳಿಯಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಂಡ್ಯದ ಕ್ರೀಡಾ ಪ್ರೋತ್ಸಾಹಕರು, ಕ್ರೀಡಾ ಅಭಿಮಾನಿಗಳು ಬಂದು 4 ದಿನಗಳ ಕಾಲ ಈ ಒಂದು ಯಶಸ್ವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಮಗೆ ಎಲ್ರಿಗೂ ಸಹ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣೆ ಸರ್ ಅವರ ಪರವಾಗಿ ಅಭಿನಂದನೆ. ಈ ಬಾರಿ ಒಂದು ಅದ್ಭುತವಾದಂತಹ ಜಂಪ್ ಏನೋ ಇತ್ತು, ಆದ್ರೆ ಒಂದೊಳ್ಳೆ ಟ್ಯಾಕಲ್ ಬೆಂಗಳೂರು ನಗರ ತಂಡದ ಆಟಗಾರರಿಂದ. ಅಂಕಣ 2ರಲ್ಲಿ ಪಂದ್ಯ ಆರಂಭವಾಗ್ತಾ ಇದೆ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಯಾರಿದ್ರ ಒಂದ್ ಸ್ವಲ್ಪ ಯಾರಾದ್ರೂ ಒಬ್ರು ಫಿಸಿಯೋ ಇದ್ರೆ ದಯವಿಟ್ಟು ಒಮ್ಮೆ ಸ್ಟೇಜ್ ಹತ್ರ ಆಗಮಿಸ್ಬೇಕು. ಸ್ಟೇಜ್ ನ ಲೆಫ್ಟ್ ಸೈಡ್ ಅಲ್ಲಿ. ಮತ್ತೊಂದು ಎಂಟಿ ರೈಡ್. ಇದೀಗ ಜರ್ಸಿ ನಂಬರ್ 8 ರೈಡ್ ನಲ್ಲಿ ಬೋನಸ್ ಬಟ್ ಇಲ್ಲಿ ಬನ್ನಿ, ವೇದಿಕೆ ಲೆಫ್ಟ್ ಸೈಡ್ ಯಾರಾದ್ರು ಒಬ್ರು ಬಂದ್ರೆ ಸರ್. ಫಿಸಿಯೋ ಯಾರಾದ್ರು, ಎಲ್ಲರೂ ಬರೋದು ಬೇಡ, ನೀವಲ್ಲೇ ರೀ, ಗ್ರೌಂಡ್ ಅಲ್ಲೇ ರೀ. ಈ ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಪತ್ರಿಕಾ ಮಾಧ್ಯಮದವರು, ಹಾಗೆ ಸಾರಿಗೆ ವಸತಿ ಉಸ್ತುವಾರಿಗಳು, ನಮ್ಮ ಸೌಂಡ್ಸ್ ರೋಹಿತ್ ಭಾರದ್ವಾಜ್. ಈ ಬಾರಿ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗೋದು ಪ್ರಯತ್ನ ಇತ್ತು. ವಾಡ ಎಸ್ಕೇಪ್. ಇಡೀ ತಂಡನೆ ಬಾಚಿಕೊಂಡು ಹೋಗಿದ್ದಾರೆ. ಒಳ್ಳೆ ಎಸ್ಕೇಪು. ಬೆಂಗಳೂರು ನಗರ ತಂಡದ ಆಟಗಾರರಿಗೆ ಸೂಪರ್ ಡೂಪರ್ ರೈಡ್. 3 ಪಾಯಿಂಟ್ಗಳ ರೈಡ್ ಇದು. ಅದ್ಭುತ ಎಸ್ಕೇಪು. ಉಳಿದಿರೋದು ಕೊನೆಯ ಆಟಗಾರ ಜರ್ಸಿ ನಂಬರ್ 8 ರೈಡಿಂಗ್ ನಲ್ಲಿದ್ದಾರೆ. ಈಗ ಕಿಕ್ ಮಾಡೋ ಪ್ರಯತ್ನ ಕವರ್ಸ್ ಮೇಲೆ. ಈ ಬಾರಿ ರೈಟ್ ಕವರ್ ಭಾಗದಿಂದ ಅದ್ಭುತವಾದಂತಹ ಒಂದು ಟ್ಯಾಕಲ್. ಗ್ರೌಂಡ್ ನಂಬರ್ 1ಗೆ ಅಲ್ಲಿ ಸ್ಪ್ರೇ ನೀಡಿ ಆದಷ್ಟು ಬೇಗ. ಕಬಡ್ಡಿ ಕ್ರೀಡೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಆಟಗಾರರ ದೇಹಗಳ ನಡುವೆ ನಡೆಯುವಂತಹ ಸಂಘರ್ಷದಿಂದ ಕೆಲವೊಮ್ಮೆ ಗಾಯಗಳಾಗುವಂಥದ್ದನ್ನು ಕಾಣಬಹುದು. ಆದರೆ 4 ದಿನಗಳಿಂದ ಉತ್ತಮವಾಗಿ ನಮ್ಮ ಮಂಡ್ಯದ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ DHO ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಟಗಾರ ಒಂದು ಪ್ರಥಮ ಚಿಕಿತ್ಸೆಗೆ ಸಹಕರಿಸಿದರೆ ಅವರಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯದ ದ್ವಿತೀಯಾರ್ಧದ ಪಂದ್ಯ ಈಗಾಗಲೇ ಆರಂಭವಾಗಿ ಸಾಕಷ್ಟು ಸಮಯ ಆಗಿದೆ. 2 ತಂಡದ ಆಟಗಾರ್ತಿಯರು ಸಾಮಾನ್ಯವಾಗಿ ಈ ಬಾರಿ ಕಿಕ್ ಮಾಡುವಂತ ಪ್ರಯತ್ನ ಇತ್ತು. ಸರಿಯಾದ ಸಮಯಕ್ಕೆ
ನಿರ್ಮಲ ಒಂದು ಉತ್ತಮವಾದಂತಹ ಟ್ಯಾಕಲ್ ಅನ್ನ ಸಾಧಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡದ ಬಾಲಕಿಯರ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಒಂದು ಉತ್ತಮವಾದಂತಹ ಟೋ ಟಚ್. ಮತ್ತೊಮ್ಮೆ ರೈಡಿಂಗ್ ನಲ್ಲಿ ರೈಟ್ ವರ್ಡ್ ಜರ್ಸಿ ನಂಬರ್ 11 ಟೋ ಟಚ್ ನ ಪ್ರಯತ್ನ ಕವರ್ ಅಲ್ಲಿ. ಒಂದು ಒಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್ ಅಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಎಸ್, ಜರ್ಸಿ ನಂಬರ್ 6 ನ ಪಡ್ಕೊಂಡು ಮತ್ತೊಂದು ಅಂಕನ ತಂಡದ ಸ್ಕೋರ್ ಕಾರ್ಡ್ಗೆ ಆಡ್ ಮಾಡ್ತಾರೆ. ಸ್ಕೋರ್ 11 ಬೆಂಗಳೂರು ನಗರ ಹಾಗೆ 2 ದಕ್ಷಿಣ ಕನ್ನಡ. ಟ್ಯಾಕಲ್ ಮಾಡೋ ಪ್ರಯತ್ನ ಬಟ್ ವಿಫಲ ಆಯಿತು. 1 ಪಾಯಿಂಟ್ ಪಡಿಸ್ಕೊಳ್ತಾರೆ ದಕ್ಷಿಣ ಕನ್ನಡ ತಂಡ. ಗ್ರೌಂಡ್ ನಂಬರ್ 1ಗೆ ಫಸ್ಟ್ ಏಡ್ ವ್ಯವಸ್ಥೆ ಮಾಡಿ. ನಂದೀಶ್, ನಮ್ಮ ಗ್ರೌಂಡ್ ಮ್ಯಾಟ್ ಟೇಪ್ ಒಂದು ಸ್ವಲ್ಪ ಹಾಕ್ಬೇಕಂತ ಕೇಳ್ಕೊಳ್ತಾ ಇದೆ. ನಮ್ಮ ದರ್ಶನ್ ಪುಟ್ಟಣೆ ಸರ್ ಅವರ ಅಪ್ಪಟ ಅಭಿಮಾನಿ. ನಿಜವಾಗ್ಲೂ 4 ದಿನಗಳಿಂದ ನಂದೀಶ ಮನೆಗೆ ಹೋಗಿದ್ದು ಸುಳ್ಳು, ಇಲ್ಲೇ ಕ್ರೀಡಾಂಗಣದಲ್ಲೇ ಇದ್ದು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾನೆ. ವಿಶೇಷವಾಗಿ ನಮ್ಮ ಶಾಸಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಮ್ಯಾಟ್ ಟೇಪ್ ಅನ್ನ ಗ್ರೌಂಡ್ ನಂಬರ್ 2ಗೆ ಒಂದು ಸ್ವಲ್ಪ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮ್ಯಾಟ್ ಟೇಪ್ ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರ ಜಟ್ಟಿ ಕುಮಾರಣ್ಣ ಅವರು. ಒಂದು ಶುಭ ಸುದ್ದಿ ಏನಪ್ಪಾ ಅಂತಂದ್ರೆ ಈ ಒಂದು ಫೈನಲ್ ಪಂದ್ಯ ದಕ್ಷಿಣ ಕನ್ನಡ ಹಾಗೂ ಬೆಂಗಳೂರು ನಗರ ಪೂರ್ತಿ 20 ನಿಮಿಷದ ಒಂದು ಹಾಫ್ ಅನ್ನು ನಾವು ನೋಡ್ಲಿಕ್ಕೆ ರೆಡಿಯಾಗಿರಿ. ಕಂಪ್ಲೀಟ್ ಆಗಿ 40 ನಿಮಿಷದ ಈ ಒಂದು ಪಂದ್ಯ ರಣರೋಚಕವಾಗಿರುತ್ತೆ. 2 ತಂಡ ಲೀಗ್ ಸ್ಟೇಜ್ ನ ಮುಗಿಸ್ಕೊಂಡು ಪ್ರೀ ಕ್ವಾರ್ಟರ್ಸ್ ನಲ್ಲಿ ಗೆದ್ಕೊಂಡು ಆಮೇಲೆ ಕ್ವಾರ್ಟರ್ ಫೈನಲ್ಸ್ ಮತ್ತೆ ಸೆಮಿಫೈನಲ್ಸ್, ಇದೀಗ ಫೈನಲ್ಸ್. ಜರ್ಸಿ ನಂಬರ್ 12 ರೈಡಿಂಗ್ ಅಲ್ಲಿ 13-10 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಬಾಲಕರ ವಿಭಾಗದ ಪಂದ್ಯ. ಪ್ರೇಕ್ಷಕರ ಸಮಯ ರಾತ್ರಿ 8 ಗಂಟೆ. ಎರಡು ಅಂಕಣದಲ್ಲಿ ಫೈನಲ್ ಪಂದ್ಯ ನಡೀತಾ ಇದೆ. ಕಿಕ್ ಮಾಡೋ ಪ್ರಯತ್ನ, ಒಳ್ಳೆ ಸ್ಟ್ರಗಲ್ ನಡೀತಾ ಇದೆ ಬಟ್ ಡಿಫೆಂಡರ್ ಸರಿಯಾದ ಟೈಮಿಗೆ ಬಂದಿದ್ದಾರೆ. ಜರ್ಸಿ ನಂಬರ್ 14 ಮತ್ತೆ ಸಂಘಟಿತವಾಗಿ ಮತ್ತೊಂದು ಪಾಯಿಂಟ್ ಪಡ್ಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಆಹಾರ ಸಮಿತಿಯ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರ್ತಿಗೆ ಇದು ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದ್ರೆ 3ನೇ ರನ್ ಡಿಸೈಡ್ ರನ್ ಆಗಿರುತ್ತೆ. ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡದಲ್ಲಿ ಪ್ರಣಮಿತಾ ಜೂನಿಯರ್ ರಾಷ್ಟ್ರೀಯ ಆಟಗಾರ್ತಿ ಒಂದು ಉತ್ತಮವಾದಂತಹ ಹ್ಯಾಂಡ್ ಟಚ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ತಂಡಕ್ಕೆ ವಾಪಸ್ ಆಗಿದ್ದಾರೆ. 14-10 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಬೆಳಗಾವಿ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಕುಂದಾನಗರಿ ಬೆಳಗಾವಿ ತಂಡದ ಕೊನೆಯ ಆಟಗಾರ್ತಿ. ದಕ್ಷಿಣ ಕನ್ನಡದ ಡಿಫೆನ್ಸ್ ಭಾಗದಲ್ಲಿ ಸಂಪೂರ್ಣವಾಗಿ ದಾಳಿಗಾರ್ತಿಗೆ ಬೋನಸ್ ಅನ್ನ ನೀಡುತ್ತಾ ಇಲ್ಲಿ ಜಾಣ್ಮೆ ಆಟಕ್ಕೆ ಮುಂದಾದ್ರೂ ಸಹ ದಾಳಿಗಾರ್ತಿ ಸೆಲ್ಫ್ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. 1+2 3 ಪಾಯಿಂಟ್ ದಕ್ಷಿಣ ಕನ್ನಡ. ಇದು ಬೋನಸ್ ಸಂಖ್ಯೆ ಸೇರ್ಪಡೆ ಆಗ್ತಾ ಇದೆ ಕುಂದಾನಗರಿ ಬೆಳಗಾವಿ ತಂಡಕ್ಕೆ. ಈ ಮೂಲಕ ಸ್ಕೋರ್ 17 ದಕ್ಷಿಣ ಕನ್ನಡ, 11 ಬೆಳಗಾವಿ. ಆಹಾರ ಸಮಿತಿಯ ಸದಸ್ಯರು ಶ್ರೀಯುತ ಸುರೇಶಣ್ಣ ಹುಳ್ಳೆನಳ್ಳಿ, ಶ್ರೀಯುತ ಆನಂದಣ್ಣ, ಶ್ರೀಯುತ ಪುಟ್ಟಪ್ಪರವರು, ಶ್ರೀಯುತ ಉಮೇಶ್ ರವರು, ಶ್ರೀಯುತ ಕುಮಾರ್ ಅವರು,
ಶ್ರೀಯುತ ನಾಗಣ್ಣ ಚಂದಗಾಲು, ಹುಳ್ಳಿನಳ್ಳಿ ನಾಗರಾಜ್ರವರು, ಸೋಮಣ್ಣ ಗೋರ್ವಾಲೆ, ಧನಂಜಯ್ ಗೋರ್ವಾಲೆ, ರಾಮಕೃಷ್ಣ, ರವಿ ಪುರದಕೊಪ್ಪಲು, ಹುಳ್ಳಿನಳ್ಳಿ ದೊಳ್ಳ, ರವಿ ಶಿವಳ್ಳಿ, ನಾಗೇಶ್ ಶಿವಳ್ಳಿ, ಶಂಕರಪ್ಪ ಶಿವಳ್ಳಿ, ಸಾರಿಗೆ ಜಗದೀಶ್ ರವರು, ಇದೀಗ ಅಡ್ಡು ಆರ್ಡರ್ ರೈಡ್ ಆಗಿತ್ತು. ಕ್ಯಾಥೇಗೌಡರು, ಕೃಷ್ಣಪ್ಪ ಜಿ ಮಲ್ಲಿಗೆರೆ, ರಮೇಶ್ ಅಡ್ನ, ಕೃಷ್ಣೇಗೌಡ ಮಾರ್ನಳ್ಳಿ, ಸೋಮಶೇಖರ್ ದುದ್ದ, ಶ್ರೀಯುತ ಪ್ರಸನ್ನರವರು. ಡಿಜಿಟಲ್ ಸ್ಕೋರ್ ಬೋರ್ಡ್ ಅಂದ್ರೆ ಯಾರು ಕೂತಿದ್ದೀರಾ ಅಂಕಣ ಒಂದರಲ್ಲಿ ಸ್ವಲ್ಪ ಹಿಂದೆ ಸರಿರಿ. ನೋಡಿ, ವೈಟ್ ಹೆಚ್ಚಾಗಿ ಸ್ಕೋರ್ ಬೋರ್ಡ್ ಕಾಣ್ತಾ ಇಲ್ಲ. ಅಲ್ಲಿ ಸ್ಕ್ರೀನ್ ಮುಂದೆ ಯಾರು ಕೂತಿದ್ದೀರಾ ಸ್ವಲ್ಪ ಹಿಂದೆ ಬನ್ನಿ ಮೇಡಮ್, ಸ್ವಲ್ಪ ಹಿಂದೆ ಹೋಗಿ ನೀವೆಲ್ಲ ಎದ್ಬಿಡಿ ಅಲ್ಲಿಂದ. ಮೇಡಮ್ ಆ ಪ್ಲೇಯರ್ಸ್ ಎಲ್ಲ ಈ ಕಡೆ ಬಂದ್ಬಿಡಿ ನೀವೆಲ್ಲ. 1 2 3 4 ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ಬನ್ನಿಪ್ಪ. ಹಿಂಗೆ ಜರ್ಕೊಳ್ಳಿ, ನೀವು ಜರ್ಕೊಳ್ಳಿ. ದಯವಿಟ್ಟು ನಮ್ಮ ಫುಡ್ ಕಮಿಟಿ ಹಾಗೆ ಸಾರಿಗೆ ಸಮಿತಿ, ವಸತಿ ಸಮಿತಿ, ಸಾರಿಗೆ ಸಮಿತಿ ಶ್ರೀಯುತ ಪ್ರಸನ್ನರವರು, ಕ್ಯಾತೇಗೌಡರು, ಕೃಷ್ಣೇಗೌಡರು, ಜಗದೀಶ್ ರವರು, ಪ್ರಸಿಲ್ ಶಿವಳ್ಳಿರವರು, ನಾಗೇಶ್ ರವರು, ಮಲ್ಲಪ್ಪರವರು, ದಯವಿಟ್ಟು ಫುಡ್ ಕಮಿಟಿಯವರು ವೇದಿಕೆಗೆ ಆಗಮಿಸಬೇಕು. ನಿಮಗೆ ನಮ್ಮ ಶಾಸಕರ ಪರವಾಗಿ ಒಂದು ಕಿರು ಗೌರವದ ಒಂದು ಸನ್ಮಾನ ಇರುತ್ತೆ. ಬನ್ನಿ ದಯವಿಟ್ಟು. ನಮ್ಮ ಫುಡ್ ಕಮಿಟಿಯವರು ಅಲ್ಲಿ ವೇದಿಕೆಗೆ ಬಂದ್ರೆ ಎಲ್ಲಿ ನಮ್ಮ ಚೇರ್ ಹೋಗ್ಬಿಡುತ್ತೆ ಅಂತ ಹೇಳಿ ಮ್ಯಾಚ್ ಕಡೆನೆ ಲಕ್ಷ್ಯ ಆಗ್ತಾ ಇದ್ರೆ. ಕ್ಯಾಪ್ಟನ್, ಲಾಸ್ಟ್ 5 minutes ಟು ಗೋ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಂಕಣ 2ರಲ್ಲಿ ಬಾಲಕರ ವಿಭಾಗದ ಪಂದ್ಯದಲ್ಲಿ ದಕ್ಷಿಣ ಕನ್ನಡ 19, ಕುಂದಾನಗರಿ ಬೆಳಗಾವಿ 12. ಫುಡ್ ಕಮಿಟಿಯ ಎಲ್ಲ ಸದಸ್ಯರು, ಅಡ್ನ ರಮೇಶಣ್ಣ ಬನ್ನಣ್ಣ, ಮ್ಯಾಚ್ ಆಮೇಲೆ ಬೇಕಾದ್ರೆ ಲೈವ್ ತೋರಿಸ್ತೇವೆ ಬೆಂಗಳೂರು ಅಡ್ಡದಲ್ಲಿ. ಪುಟ್ಟಪ್ಪ ಚಂದಗಾಲೂರವರು ದಯಮಾಡಿ ಬನ್ನಿ. ಪುಟ್ಟಪ್ಪ ಚಂದಗಾಲೂರವರು 4 ದಿನದಿಂದ ಅವರು ಕಬಡ್ಡಿ ನೋಡಿಲ್ಲ. ಯಾಕೆ ಅಂತ ಅಂದ್ರೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಆಗಮಿಸಿದಂತ ಎಲ್ಲ ಆಟಗಾರರಿಗೆ ಊಟದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಯಾರೂ ಸಹ ಊಟ ಇಲ್ಲದೆ ವಾಪಸ್ ಹೋಗಿರೋ ಮಾತೇ ಇಲ್ಲ. 1-2 ನಿಮಿಷ ಬೇಕಾದ್ರೆ ಪ್ರಕಾಶ್ ಸರ್ ಮ್ಯಾಚ್ ಅನ್ನು ಬೇಕಾದ್ರೆ 2 ನಿಮಿಷಕ್ಕೋಸ್ಕರ ಆಹಾರ ಸಮಿತಿಯವರಿಗೆ ಗೌರವಿಸಲಿಕ್ಕಿದ್ದಾವೆ. ಅವರಿಗೆ ಎಲ್ಲ ಕ್ರೀಡಾಪಟುಗಳು ಸಹ ಜೋರ ಚಪ್ಪಾಳೆ ಬರಲಿ. ಊಟದ ಉಸ್ತುವಾರಿಗಳಿಗೆ ನಮ್ಮ ಶಾಸಕರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಿಸಲಿಕ್ಕಿದ್ದೇವೆ. ಮಾರ್ನಳ್ಳಿ ಕೃಷ್ಣಪ್ಪರವರು, ಕೃಷ್ಣೇಗೌಡರು ದಯವಿಟ್ಟು ಬನ್ನಿ. ಕೃಷ್ಣೇಗೌಡರು, ಸಾರಿಗೆ ಸಮಿತಿಯ ಜಗದೀಶ್ ರವರು, ನಿವೃತ್ತ ಭಾರತೀಯ ಸೇನೆ ಯೋಧರು, ಖ್ಯಾತೇಗೌಡರು, ಮಲ್ಲೇಶ್ ಅವರು, ಶ್ರೀಯುತ ದೊಳ್ಳೆಗೌಡರು, ಅಡ್ಡ ರಮೇಶ್ ಅವರು, ಎಲ್ಲ ಕ್ರೀಡಾಪಟುಗಳಿಗೆ ಊಟ ಹೇಗಿತ್ತು? ಊಟ ಹೇಗಿತ್ತು? ನಿಜವಾಗ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಆಗಮಿಸಿದ ಎಲ್ಲ ಜಿಲ್ಲೆಯ ದೇವಕಲ್ ಮೋಹನ್ ರವರು ಸಹ ಆಗಮಿಸಬೇಕು. ದೇವಕಲ್ ಮೋಹನ್ ಡಿ ಬಾಸ್, ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮೆಲ್ಲರ ಹೋರಾಟ ಶ್ರಮದ ಪರವಾಗಿ ಮಲ್ಲೇಶ್ ರವರು ದಯವಿಟ್ಟು ಬನ್ನಿ. ಜಗದೀಶ್ ರವರು ನಮ್ಮ ಗಾಂಧಾಳು ಸರ್, ಇಲ್ಲಿ ಅಂಕಣ 1 ಇಲ್ಲಿ ಕೇಬಲ್ ಹೋಗಿದೆ, ಸ್ವಲ್ಪ ಹುಷಾರಾಗಿರಿ. ಟಚ್ ಮಾಡಿದ್ರೆ ಮ್ಯಾಚ್ಗೆ ಪ್ರಾಬ್ಲಮ್ ಆಗುತ್ತೆ. ಮೇಡಮ್, ಗೊರಬಲೆ ರಾಮಕೃಷ್ಣ ರವರು ದಯವಿಟ್ಟು ಆಗಮಿಸಬೇಕು. ಮ್ಯಾಚ್ ಪ್ರಾಬ್ಲಮ್ ಆಗುತ್ತೆ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣಯ್ಯ ಸರ್ ಅವರು ಈ ಎಲ್ಲ ನಮ್ಮ ಆಹಾರ ಸಮಿತಿಯ ಉಸ್ತುವಾರಿಗಳಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿದ್ದಾರೆ. ಯಾಕಂದ್ರೆ
KS ಪುಟ್ಟಣ್ಣ ಸರ್ ಅವರ ಮೇಲೆ ಇರುವಂತಹ ಒಂದು ಪ್ರೀತಿ. ಮತ್ತೊಮ್ಮೆ ಟ್ಯಾಕಲ್ ಮಾಡೋ ಪ್ರಯತ್ನದಲ್ಲಿ 1 ಪಾಯಿಂಟ್ ನ ಕೈ ಚೆಲ್ಲಿದ್ದಾರೆ ಬೆಂಗಳೂರು ನಗರ. ನಂದೀಶ್ ಬಾರ ಸ್ಟಾರ್ಟ್ ಮಾಡಿ ಸರ್. ಮಿಸ್ಟರ್ ನಂದೀಶ್ ರುಕೋ ಜರ ಸಬರ್ಕರ್ ಸಾರಿಗೆ ಸಮಿತಿ. ನಮ್ಮ ಭಾರತೀಯ ಸೇನಾ ನಿವೃತ್ತ ಯೋಧರು ಖ್ಯಾತೇಗೌಡರು ಇರ್ಬೋದು, ಪ್ರಸನ್ನ ಗುನ್ನಾಯಕ್ನಳ್ಳಿ ಇರ್ಬೋದು, ಪ್ರಭಾಕರ್ ಅವರು, ಶ್ರೀಯುತ ಪ್ರಭಾಕರ್ ಮತ್ತು ಶ್ರೀಯುತ ಜಗದೀಶ್ ಅವರು ನಮ್ಮ ನಿವೃತ್ತ ಭಾರತೀಯ ಸೇನಾ ಯೋಧರು. ಈ ಒಂದು ಸಾರಿಗೆ ಉಸ್ತುವಾರಿನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹಾಗೆ ವಸತಿ ವ್ಯವಸ್ಥೆ ಇರ್ಬೋದು, ಖ್ಯಾತೇಗೌಡರು ಸಹ ವಿಶೇಷವಾಗಿ KS ಪುಟ್ಟಣ್ಣಯ್ಯ ಕಪ್ನ ಆಯೋಜಕರ ಪರವಾಗಿ ಪ್ರೀತಿಯ ಗೌರವದ ಒಂದು ಸನ್ಮಾನ. 22-12 10 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಇದೀಗ 2 or die ರೈಡು ಬೆಂಗಳೂರು ನಗರಕ್ಕೆ. ಜರ್ಸಿ ನಂಬರ್ 11 ಬೋನಸ್ ಆನ್ ಆಗಿದೆ. ಟ್ಯಾಕಲ್ ಮಾಡೋ ಪ್ರಯತ್ನ, ಬೋನಸ್ ಮತ್ತೆ 2. ಪಡಕ್ನಳ್ಳಿ ಮಲ್ಲಪ್ಪರ ಅವರು, ಮಲ್ಲೇಶ್ ರವರು ದಯವಿಟ್ಟು ಆಗಮಿಸಿ. ಬೋನಸ್ ಮತ್ತೆ 2 ಪಾಯಿಂಟ್. ಇದು ಸೂಪರ್ ರೈಡು. ಮತ್ತೆ 3 ಪಾಯಿಂಟ್ಗಳನ್ನ ಬಾಚ್ಕೊಳ್ತಾರೆ. ಸರ್ ಒಂದ್ ಸೆಕೆಂಡ್. ನಮ್ಮ ಈ ಕಾರ್ಯಕ್ರಮಕ್ಕೆ ಸುಮಾರು 15 ದಿನಗಳ ಕಾಲದಿಂದಲೂ ಸಹ ನಮ್ಮ ನಂದೀಶ್ ರವರಿಗೆ ದಯವಿಟ್ಟು ಶಾಸಕರು ಗೌರವಿಸಬೇಕು. ಶಾಸಕರ ಅಪ್ಪಟ ಅಭಿಮಾನಿಯಾಗಿ ಕಬಡ್ಡಿಗೋಸ್ಕರ ಮನೆಗೂ ಸಹ ಹೋಗಿದೆ. ಎಲ್ಲ ಒಂದು ರೀತಿಯಲ್ಲಿ ಆಲ್ರೌಂಡರ್ ಆಗಿ ಕೆಲಸ ಮಾಡಿದ್ದಾನೆ. ನಂದೀಶ್ ಗೊಂದು ಜೋರ ಚಪ್ಪಾಳೆ ಬನ್ನಿ. ಧನ್ಯವಾದ ನಂದೀಶ್ ಅವರೇ. ಮಿಸ್ಟರ್ ನಂದೀಶ್, ಥ್ಯಾಂಕ್ ಯು. ಜಿ ಪರಮೇಶ್ವರ್ ಅವರು ಮಲ್ಲಿಗೆರೆ ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಇಪ್ಪತ್ಮೂರು 12 ಮಲ್ಲೇಶ್ ಪಡಕ್ನಳ್ಳಿ ಅವರು ದಯವಿಟ್ಟು ಆಗಮಿಸಬೇಕು. ಮಲ್ಲೇಶ್ ಪಡಕ್ನಳ್ಳಿ ಮತ್ತೊಮ್ಮೆ ಅದ್ಭುತವಾದ ಡ್ಯಾಶ್ ಕವರ್ಸ್ ಮುಖಾಂತರ ಮತ್ತೊಂದು ಪಾಯಿಂಟ್ ಗಳಿಸ್ಕೊಳ್ತಾರೆ ಬೆಂಗಳೂರು ನಗರ. ಈಗ ಒಂದು ಅಲ್ಪ ವಿರಾಮ ತಗೊಂಡಿದ್ದಾರೆ. ಬಾಲಕಿಯರ ವಿಭಾಗದ ಪಂದ್ಯದಲ್ಲಿ 27-12 ಕುಂದಾನಗರಿ ಬೆಳಗಾವಿ ವಿರುದ್ಧ ದೇವಾಲಯಗಳ ನಾಡು ದಕ್ಷಿಣ ಕನ್ನಡ ಮೇಲುಗೈಯನ್ನ ಸಾಧಿಸಿಕೊಳ್ತಾ ಕರ್ನಾಟಕ ಜೂನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ಚಾಂಪಿಯನ್ ಆಗುವಂತ ದಾಪುಗಳನ್ನ ಹಾಕ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಶಿವಳ್ಳಿ ಲಯನ್ಸ್ನ ಬೋರೇಗೌಡರವ್ರ ಕಡೆಯಿಂದ 10,000 ರೂಪಾಯಿ ಬಹುಮಾನ ಇರುತ್ತೆ. ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ಒಂದೊಳ್ಳೆ ಟ್ಯಾಕಲ್. ಈ ಮೂಲಕ ಕರ್ನಾಟಕ ಜೂನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ಗರ್ಲ್ಸ್ ಚಾಂಪಿಯನ್ಸ್ ದಕ್ಷಿಣ ಕನ್ನಡ. ಹಾಗೆ ರನ್ನರ್ಸ್ ಅಪ್ ಆಗಿರುವಂತಹ ಕುಂದನಗರಿ ಮೆಡಿಕಲ್ ಅಸಿಸ್ಟ್ ಬೆಳಗಾವಿ ತಂಡಕ್ಕೂ ಸಹ ಧನ್ಯವಾದ. ಮೆಡಿಕಲ್ ಟೀಮ್ ಅಂಕಣ 1ಕ್ಕೆ ಬೇಗ. ಮೆಡಿಕಲ್ ಗ್ರೌಂಡ್ ನಂಬರ್ 1ಗೆ ಆದಷ್ಟು ಬೇಗ ಬನ್ನಿ. ನಮ್ಮ ದರ್ಶನ್ ಪುಟ್ಟಣೆ ಸರ್ ಅವರ ಸ್ವಗ್ರಾಮ ಆದಂತ ಕ್ಯಾತ್ನಳ್ಳಿಯ ಒಬ್ಬ ಯುವಕ ಇತ್ತೀಚಿನ ದಿನದಲ್ಲಿ ಭಾರತೀಯ ಸೇನಾ ಯೋಧನಾಗಿ
ಆಯ್ಕೆಯಾಗಿದ್ದಾನೆ ಕುಮಾರ್ ಕಿರಣ್ ಪೀರ್ ಅವರು. ನಮ್ಮ ದಕ್ಷಿಣ ಕನ್ನಡ